ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಮುಂದೆ ಆ ನರಸಿಂಹ ಅಂತಕ್ಕಂಥ ಕರ್ಮಜ ದೇವತೆ ಕೃತಯುಗದಲ್ಲಿ ಪ್ರಹ್ಲಾದನ ತಮ್ಮನಾಗಿ ಸಲ್ಲಾದನಾಗಿ ಅವತಾರ ಮಾಡಿದ. ಅದೇ ಸಲ್ಲಾದನೆ ಮುಂದೆ ದ್ವಾಪರ ಯುಗದಲ್ಲಿ ಶಲ್ಯನಾಗಿ ಅವತಾರ ಮಾಡಿದ. ಆಗ ಭಗವಂತನ ಅನುಗ್ರಹದಿಂದ ಏನು ಜ್ಞಾನ ಸಂಪಾದನೆ ಮಾಡಿದರು, ಆಗ ಯಾರು ಗುರುಗಳಿದ್ದರು ಆ ಗುರುಗಳನ್ನು ಜಗನ್ನಾಥದಾಸರು ಗುರುಗಳ ಕರುಣದಿಂದ ಎಂಬ ಶಬ್ದದಿಂದ ಪ್ರಯೋಗ ಸ್ಮರಿಸಿದ್ದಾರೆ. ಮುಂದೆ ಕಲಿಯುಗದಲ್ಲಿ ಏನಾಯಿತು ಎಂಬುದನ್ನು ಹೇಳ್ತಾರೆ. ಇದನ್ನು ದಾಸರ ಪ್ರಮಾಣ ವಾಕ್ಯಗಳವೆ. ವಾದರಾಜರ ಕಾಲ, ಒಂದು ಕಡೆ ವ್ಯಾಸರಾಜರು, ಒಂದು ಕಡೆ ವಾದರಾಜರು, ಪುರಂದರದಾಸರು ಸಮಕಾಲದಲ್ಲಿದ್ದಾರೆ. ಸ್ವಲ್ಪ ಆದರೆ ಇಷ್ಟೇ ವ್ಯತ್ಯಾಸ. ವಾದರಾಜರು ಪುರಂದರದಾಸರು, ವಾದರಾಜರಿಗಿಂತ ಪುರಂದರದಾಸರು ವಯಸ್ಸಿನಲ್ಲಿ ದೊಡ್ಡವರು, ಪುರಂದರದಾಸರಿಗಿಂತಲ ವಯಸ್ಸಿನಲ್ಲಿ ದೊಡ್ಡವರು ಯಾರಂದರೆ ವ್ಯಾಸರಾಜರು. ವ್ಯಾಸರಾಜರು ಬಹಳ ವಯಸ್ಸಾದವರು, ಅವ್ರಿಗಿಂತ ಸ್ವಲ್ಪ ವಯಸ್ಸು ಕಮ್ಮಿ ಆದವರು ಪುರಂದರದಾಸರು, ಪುರಂದರದಾಸರಿಗಿಂತ ಸ್ವಲ್ಪ ವಯಸ್ಸು ಕಮ್ಮಿ ಆದವರು ವಾದರಾಜರು. ಇನ್ನು ವೈಕುಂಠದಾಸರು ಬೇರೆ ಇದ್ದರು. ಆ ವೈಕುಂಠದಾಸರು ಬಂದಿರೋದಲ್ಲ, ಈ ಮೂರು ಜನ ಹಂಪಿಯಲ್ಲಿ ವ್ಯಾಸರಾಜರ ಕಾಲ ಅಲ್ವಾ, ವ್ಯಾಸರಾಜನ ಭೇಟಿ ಆಗ್ಲಿಕ್ಕಾಗಿ ಪುರಂದರದಾಸರು ಬರ್ತಾಯಿದ್ರು, ಪುರಂದರದಾಸರು ಅಲ್ಲೇ ಇರ್ತಾಯಿದ್ರು. ಒಂದು ದಿವಸ ವ್ಯಾಸರಾಜರು, ಪುರಂದರದಾಸರು ಮತ್ತು ವಾದಿರಾಜರು ಮೂರು ಜನನು ತುಂಗಭದ್ರಾ ನದಿ ದಂಡಿಗೆ ಬಂದಿದ್ದಾರಂತೆ. ಸಾಯಂಕಾಲದ ಸಮಯ, ಯಾರೂ ಇಲ್ಲ, ಏಕಾಂತವಾಗಿ. ಆಗಿನ ಕಾಲ ಅಲ್ವಾ, 400 ವರ್ಷ 500 ವರ್ಷದ ಕೆಳಗಿನ ಮಾತಿದು. ಕೂತ್ಕೊಂಡಿದ್ದಾರೆ. ಮೂರು ಜನ ಜ್ಞಾನಿವರೇಣ್ಯರು ಕೂತ್ಕೊಂಡ್ರೆ ಅವ್ರು ಏನು ಮಾತಾಡ್ತಾರೆ? ನಮ್ಮ ವಿಚಾರ ಅದು ಸಂಪ್ರದಾಯ ಉಂಟು. ಏನಂತಾರೆ, 3 ಜನ ಕಳ್ಳರು ಸೇರಿದರೆ ಕಳ್ಳತನದ ಬಗ್ಗೆ ಮಾತಾಡ್ತಾರೆ, 3 ಜನ ರಾಜಕೀಯ ನಾಯಕರು ಸೇರಿದರೆ ರಾಜಕೀಯ ನಾಯಕದ ಬಗ್ಗೆ ಮಾತಾಡ್ತಾರೆ, 3 ಜನ ಶಟ್ರು ಸೇರಿದರೆ ವ್ಯಾಪಾರದ ಬಗ್ಗೆ ಮಾತಾಡ್ತಾರೆ. ಹಾಗೆ 3 ಜನ ಜ್ಞಾನಿವರೇಣ್ಯರು, ಒಂದು ವ್ಯಾಸರಾಜರು, ಒಂದು ವಾದರಾಜರು, ಒಂದು ಪುರಂದರದಾಸರು, 3 ಮಂದಿ ಸೇರಿದ್ದಾರೆ. ತುಂಗಭದ್ರಾ ನದಿ ದಂಡಿ, ಒಳ್ಳೆ ಸಾಯಂಕಾಲ, ತಂಪಾದ ಗಾಳಿ ಬೀಸ್ತಾ ಇದೆ. ಭಗವಂತನ ಚಿಂತನೆ ಬಂತು, ಸ್ಮರಣೆ ಬಂತು 3 ಮಂದಿಗೆ. ಇನ್ನು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಂಡ್ರು. ವ್ಯಾಸರಾಜರು ಏನು ಹೇಳ್ತಿದ್ರು, ವಾದರಾಜರು ಏನು ಹೇಳಿದರು, ಪುರಂದರದಾಸರು ಏನು ಹೇಳಿದರು, ಒಟ್ಟಿನ ಮೇಲೆ ಮೈ ಮರ್ತರು ಅವರು. ಇದೇ ಸಮಯಕ್ಕೆ ಕೊಂಡಪ್ಪ ಅಂತ ಒಬ್ಬ ಕುರುಬ, ಅವನ ಹೆಸರೇ ಕೊಂಡಪ್ಪ ಅಂತೇಳಿ, ಅವನು ದೂರದಲ್ಲಿ ನಿಂತುಕೊಂಡು ಇವರು ನೋಡ್ತಾ ನಿಂತುಕೊಂಡ. ದೊಡ್ಡ ತಪಸ್ವಿಗಳಲ್ವ, ಅಂಥ ತಪಸ್ವಿಗಳನ್ನು ದಿವ್ಯ ತೇಜೋ ಸಂಪನ್ನರಾದ ವ್ಯಾಸರಾಜರು, ವಾದರಾಜರು, ಪುರಂದರದಾಸರು ನೋಡ್ತಾ ಇದ್ದರೆ ಆ ಕೊಂಡಪ್ಪ ಎಂಬ ಕುರುಬನಿಗೆ ತಾನು ಕುರಿಗಳನ್ನ ತಂದಿನಿ ಎಂಬುದೇ ಮರೆತು ಬಿಟ್ಟ. ಆ ಕುರಿಗಳು ಎಲ್ಲಿ ಹೋಗ್ತಾವ ನೋಡಲಿಲ್ಲ, ಅವು ಸುಮ್ಮನೆ ಅವು ತಿರುಗ್ತಾ ಇದ್ದಾವೆ. ಇವರು ಮಾತಾಡ್ತಕ್ಕಂಥ ಹಾಡ್ತಕ್ಕಂಥ ಹಾಡುಗಳನ್ನು, ಇವ್ರು ಮಾತಾಡ್ತಕ್ಕಂಥ ಮಾತುಗಳನ್ನು ಕೇಳ್ಕೋತಾ ಒಂದು ಗಿಡದ ಕೆಳಗೆ ನಿಂತ್ಕೊಂಡು ನೋಡ್ತಾ ಇದ್ದ. ಏನಾಯ್ತಂತೆ ಅವ್ರು ಹೇಳ್ತಾನೆ, ನಗುವರು ರೋಧಿಸುವರು. ಒಮ್ಮೆ 3 ಮಂದಿ ಅಪ್ಪಿಕೊಂಡು ಕುಣಿತಾರಂತೆ, ಭಗವಂತನ ಗುಣಗಾನ ಮಾಡ್ತಾ ಕಣ್ಣ ನೀರು ಸುರಿಸ್ತಾ ಇದ್ದಾನಂತೆ. ಒಟ್ಟಿನ ಮೇಲೆ ಒಂದೊಂದು ರೀತಿಯಿಂದ ಒಂದೊಂದು ರೀತಿ. ಅಲ್ಲಿ ಹೇಳ್ತಾರೆ, ಬಿದ್ದು ಪುರಿ ನದಿ ಹೊರಳೋರು, ಎದ್ದು ಕುಣಿದಾಡಿ ಚೀರರು, ಮುದ್ದು ಕೃಷ್ಣನ ತೋರುತ್ತ ತಾವು ಪಾಡುವರೋ, ಸಿದ್ಧ ಸಾಧನಕ. ಒಟ್ಟಿನ ಮೇಲೆ ಏನು, ಬಿದ್ದು ಪುರಿ ನದಿ, 3 ಮಂದಿ ಆ ಹುಸಿನಲ್ಲಿ ಹೊರಳಾಡ್ತಾ ಇದ್ದಾರಂತೆ, ಭಗವನ್ನಾಮ ಸಂಕೀರ್ತನ ಮಾಡ್ಕೋತ. ಮತ್ತು ಕುಣಿದಾಡ್ತಾರೆ, ಎದ್ದು ಕುಣಿತಾ ಇರುತ್ತೆ ಒಬ್ರಿಗೊಬ್ರು ಹಿಡ್ಕೊಂಡು. ಮತ್ತು ಇನ್ನು ಮುದ್ದು ಕೃಷ್ಣ ಬಂದ, ನೋಡು ಕೃಷ್ಣ ಇದ್ದಾನೆ ಅಂತ ಒಬ್ರಿಗೊಬ್ರು ತೋರಿಸ್ಕೊತಾ ಇದ್ದಾನೆ. ಅವರಿಗೆ ಮಾತ್ರ ಕಾಣಿಸ್ತು. ಆದರೆ ಈ ಕೊಂಡಪ್ಪ ಇದ್ದಾನಲ್ಲ, ಕುರುಬನಿಗೆ ಕೃಷ್ಣ ಕಾಣಲಿಲ್ಲ. ಈ 3 ಮಂದಿ ಮಾತ್ರ ಕಂಡರು. ಆ 3 ಮಂದಿಯಲ್ಲೂ ಕೃಷ್ಣ ಇದ್ದಾನೆ, ಮುದ್ದು ಕೃಷ್ಣ ಅಂತ ಹಿಡ್ಕೊಳ್ಳೋಕೆ ಹೋದಾಗ ಮಾಡಿದೆವು. ಒಟ್ಟಿನ ಮೇಲೆ ಆ ಆನಂದದ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಈ ಕೊಂಡಪ್ಪ ನೋಡ್ತಾ ಇದ್ದಾನೆ. ಆಗ ಪುರಂದರದಾಸರಿಗೆ ಜ್ಞಾಪಕ ಆಯ್ತಂತೆ, ಸ್ವಾಮಿ ಗುರುಗಳೇ, ಈ ಸಮಯದಲ್ಲಿ ಕನಕದಾಸ ಇದ್ದರೆ ಬೇಯಿಸಿತ್ತು ನೋಡ್ರಿ. ಅಲ್ಲಿ ಕನಕ ಒಬ್ಬಾತಿದ್ದಿಲ್ಲ, ಆತ ಕನಕ ಅಲ್ಲೇ ಇದ್ದ, ಆ ಹಂಪಿಯಲ್ಲೇ ಇದ್ದ. ಅದು ಎಲ್ಲಿದ್ದನೋ ಗೊತ್ತಿಲ್ಲ. ಕನಕ ಇದ್ದರೆ ಬೇಯಿಸಿದ್ದು. ಸಿದ್ಧ ಸಾಧನ ಕನಕ ಸಮಯಕ್ಕೆ ಇದ್ದರಿಲ್ಲಿ ಲಾಭವಾಗೋದು, ಇದ್ದ ಸ್ಥಾನಕ್ಕೆ ಹೋಗಿ ಆತನ ಕರೆತರವರಾರಿಲ್ಲ. ಈ ಟೈಮ್ನಲ್ಲಿ ಕನಕದಾಸ ಇದ್ದರೆ ಎಷ್ಟು ಬೇಯಿಸುತ್ತೀರಿ. 3 ಮಂದಿ ಇದ್ದಾರೆ. ಆ ಯಮಧರ್ಮರಾಜನ ಅಂಶ ಸಾಕ್ಷಾತ್. ಒಬ್ಬರೇನೋ ಪುರಂದರದಾಸರು ನಾರದಾಂಶ ಸಂಭೂತರು, ವ್ಯಾಸರಾಜರೇನೋ ಶೇಷಾಂಶ ಸಂಭೂತರು, ವಾದಿರಾಜರೇನೋ ಭಾವಿ ರುಜುಗಳು, ಲಾತವ್ಯರ ಅವತಾರ. ಇನ್ನು ಪುರಂದರದಾಸರು ನಾರದರು, ಕನಕದಾಸ ಯಮಧರ್ಮರಾಜ. ಆತ ಇದ್ದಿದ್ದರೆ ಬೇಯಿಸಿತ್ತಲ್ಲ ಅಂತಂದ್ರಂತೆ.
ಆಗ ವ್ಯಾಸರಾಜರು ಅಂದರು, ಹೌದಯ್ಯ, ಯಾರು ಕರ್ಕೊಂಬರ್ಬೇಕಾತ? ಎಲ್ಲಿದ್ದಾನ ಪುಣ್ಯಾತ್ಮ? ಯಾವ ಗುಡಿ ಮುಂದೆ ಕೂತ್ಕೊಂಡನೋ, ಎಲ್ಲಿ ಕೂತ್ಕೊಂಡು ಭಗವಂತ ನಾಮ ಸಂಕೀರ್ತನ ಮಾಡ್ತಾ ಇದ್ದಾನೋ, ಕರ್ಕೊಂಬರೋರು ಯಾರು? ಅಷ್ಟೊತ್ತಿಗೆ ನೋಡಿದ್ರು, ಎದುರಿಗೆ ಒಬ್ಬ ಕುರುಬ ಅವನು ನಿಂತ್ಕೊಂಡಿದ್ದ, ಕೊಂಡಪ್ಪ ನಿಂತ್ಕೊಂಡಿದ್ದ. ಸುದ್ದಿ ಕೇಳಿ ತಾನು ನಿಂತ ಕುರುಬನು, ಇವ್ರ ಮಾತು ಕೇಳಿ ಆ ಕುರುಬ, ಎದ್ದು ಕನಕನ ಕರೆದು ತೋರುವೆ, ಇದ್ದ ಸ್ಥಳವನ್ನು ಪೇಳಿರೆಂದ ಮುನಿಗೆ ಬೆಸಗೊಂಡ. ಅವನು ಕೊಂಡಪ್ಪ ಇವ್ರ ಮುಂದೆ ಬಂದ, ಸ್ವಾಮಿಯರೇ, ನೀವೇನು ಕನಕಪ್ಪ ಇದ್ರೆ ಬೇಯಿಸಿತ್ತು ಅಂತಿರಲ್ಲ, ನಾ ಕರ್ಕೊಂಬರ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ. ಆದರೆ ಕನಕಪ್ಪ ಎಲ್ಲಿದ್ದಾನೆ ಹೇಳ್ರಿ ಸ್ವಾಮಿ ಅಂದರು. ಅಲ್ಲಿರ್ತಾನೆ, ವಿಜಯ ವಿಠಲ್ ಗುಡಿ ಮುಂದೆ ಇರ್ತಾನೆ ನೋಡಿ, ಹೋಗಿ ಕರ್ಕೊಂಬ ಅಂತಂದರು. ಅಂದುಕೊಳ್ಳೆ ಓಡಿದ ಕನಕದಾಸ, ಯಾರು ಆ ಕೊಂಡಪ್ಪ ಓಡಿದ. ಅಲ್ಲಿ ಎಲ್ಲೇ ಒಂದು ಕಡೆ ಅವ್ರು ಹೇಳಿ ಸ್ಥಳದಲ್ಲಿ ಕನಕದಾಸರು ಕೂತ್ಕೊಂಡು ಭಗವನ್ ನಾಮ ಸಂಕೀರ್ತನ ಮಾಡ್ಕೋತಾ ಇದ್ದರು. ಓಡಿ ನಮಸ್ಕಾರಪ್ಪ ಅಂತಂದ. ಏನಪ್ಪ, ಏನು ಕೊಂಡಪ್ಪ, ಏನು ಬಂದಿ ಅಂತಂದರು. ಏನಿಲ್ಲಪ್ಪ, ಅಲ್ಲಿ ನಿಮ್ಮ ಗುರುಗಳು 3 ಮಂದಿ ಕೂತ್ಕೊಂಡಾರ, ವ್ಯಾಸರಾಜರು, ವಾದರಾಜರು, ಪುರಂದರದಾಸರು ಕೂತ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಂದು. ಏನು ಮಾಡ್ತಾ ಇದ್ದಾರೆ? ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದರು. ಹೌದು, ನನ್ನ ಕರ್ಕೊಂಬ ಅಂತ ಹೇಳಿದರು. ಅವ್ರು ಏನು ಮಾಡ್ತಿದ್ರು? ಅವರು ಏನು ನನಗೆ ಹೇಳೋಕ್ಕೆ ಬರೋದಲ್ಲಪ್ಪ. ಅವರು ಕುಣಿತಾರೆ, ಚೀರ್ತಾರೆ, ಅಪ್ಪಿಗೋತಾರೆ, ಕೃಷ್ಣ ಇದ್ದಾನೆ ನೋಡು, ಕೃಷ್ಣ ಕೃಷ್ಣ ಅಂತ ಕೂಗ್ತಾಯಿದ್ರೆ ನೋಡಿ ಆನಂದ ಆಯ್ತಪ್ಪ. ಹೌದು, ಕುರಿಗಳನ್ನೆಲ್ಲ ಬಿಟ್ಟು ಬಂದುಬಿಟ್ಟಿಯಲ್ಲ. ಬಿಡಪ್ಪ, ಅದೇನು ಕುರಿಗಳು ಇದ್ರಿದ್ದು, ನಿನ್ನ ಕರ್ಕೊಂಬ ಅಂತ ಹೇಳ್ಯಾರ, ಬಂದಿನ್ನ ಬಾ, ನಡಿ ನಡಿ ಅಂತ ಕನಕದಾಸರು ಆ ಕೊಂಡಪ್ಪನ ಹಿಂದೆ ಬಂದ್ರಂತೆ. ಬರುವ ಹಾದಿಯಲ್ಲಿ ಕೊಂಡಪ್ಪಗೆ ಕನಕದಾಸರು ಹೇಳಿದ್ರಂತೆ, ಕೊಂಡಪ್ಪ, ಕುರಿಗಳನ್ನೆಲ್ಲ ಬಿಟ್ಟು ಬಂದೀಯ, ನಿನ್ನ ಭಕ್ತಿಗೆ ಮೆಚ್ಚಿದೆ, ಆನಂದ ಆಯಿತು. ನೋಡು, ವ್ಯಾಸರಾಜರು ದೊಡ್ಡ ರಾಜಗುರುಗಳು, ಕೃಷ್ಣದೇವರಾಯನ ಗುರುಗಳು, ಅವ್ರು ಅಂದುಕೊಂಡ್ರೆ ಏನಾದರೂ ಕೊಡಬಲ್ಲರು. ನೀನು ನಾಳೆ ಈ ಹೋತಿಯಲ್ಲ, ಹೋದ್ಮೇಲೆ ವ್ಯಾಸರಾಜರನ್ನ ಕೇಳು, ಸ್ವಾಮಿ ನಂಗೆ ಏನಾದರೂ ಕೊಡ್ರಿ, ಕುರಿಗಳನ್ನೆಲ್ಲ ಬಿಟ್ಟು ನೀವು ಹೇಳಿದಂತೆ ಕನಕಪ್ಪನ ಕರ್ಕೊಂಬಂದಿನಲ್ಲ ಅಂತಾನು. ಆಗ ಅವನು ಕೊಂಡಪ್ಪ ಅಂದ, ಅಲ್ಲ ಸ್ವಾಮಿ, ಅಂಥ ದೊಡ್ಡ ಮಹಾತ್ಮರ ಮುಂದೆ ನನಗೆ ದುಡ್ಡು ಕೇಳಲ್ಲ ನಾನು. ಅಲ್ಲೋ ದಡ್ಡ, ನಾನು ಹೇಳ್ತೀನಿ, ಆ ಪ್ರಕಾರ ಕೇಳು, ನೀನು ಬಿಟ್ಟು ಕೇಳೈತಿರ್ಬೇಕು. ಏನು ಕೇಳು ಅಂತಿದ್ದಿ? ಏನಿಲ್ಲ, ಹೋಗು, ನಾನು ಪ್ಲ್ಯಾನ್ ಮಾಡ್ತೀನಿ, ನೀನೇನಿಲ್ಲ, ಏನು ಬೇಕಪ್ಪ ಅಂತ ಕೇಳ್ತಾರೆ ವ್ಯಾಸರಾಜರು ನಾನು. ಅದಕ್ಕೆ ಬೇಕಾದ ಪೂರ್ವಪೀಠಿಗೆ ನಾನು ಮಾಡ್ತೀನಿ. ವ್ಯಾಸರಾಜರು, ಏನಪ್ಪ ಕುರುಬ, ಕೊಂಡಪ್ಪ, ಹೋಗಿ ಕರ್ಕೊಂಬಂದು ಕನಕಪ್ಪನ, ನಿಂಗೇನು ಬೇಕು ಅಂತಂತಾರೆ. ಏನು ಕೇಳಬೇಡ, ಇಷ್ಟರವರೆಗೆ ನೀವು ನಕ್ಕರಿ, ಅತ್ತಿರಿ, ಕುಣಿದ್ರಿ, ಕೃಷ್ಣ ಕೃಷ್ಣ ಅಂತ ಕೂಗಿದ್ರಲ್ಲ, ಅದ್ರಾಗ ಒಂದು ಸ್ವಲ್ಪ ಕೊಡ್ರಿ ನಂಗೆ ಅಂತ ಕೇಳು, ಅದ್ರಾಗ ಒಂದು ಸ್ವಲ್ಪ ಕೊಡ್ರಿ. ಆಯ್ತಪ್ಪ, ಕೇಳ್ತೀನಿ ಅಂತಂದ. ಅಲ್ಲಿಗೆ ಬಂದರು. ಬಂದ ಮೇಲೆ ಕೊಂಡಪ್ಪ ಹಾಗೇ ನಿಂತ್ಕೊಂಡಂತ. ಆಗ ವ್ಯಾಸರಾಜರು ಹೇಳಿದರು, ಆಯ್ತಪ್ಪ ಕೊಂಡಪ್ಪ, ನೀ ಬಂದಿಯಲ್ಲ, ಒಳ್ಳೆ ಪುಣ್ಯಾತ್ಮ, ಹೊರಟು ಬಿಡು ನೀನು, ಹೋಗು ಅಂತಂದರು. ಆಗ ಕನಕದಾಸರು ಏನು ಮಾಡಿದ್ರು ಅಂತ ಗೊತ್ತಾ? ದಾರಿ ದುದ್ದದಿ ತನಗೆ ಕನಕನು ತೋರಿ ಬೇಳಿದ, ಕರದಿ ಕುರುಬನು ಸರೆಗರದು ಬೇಡಿಕೊಂಡನು, ಲಾಭ ಕೊಡಿರೆಂದು. ಸ್ವಾಮಿ, ನೀವೇನು ಕೊಡ್ತೀನಿ ಅಂತೀರಲ್ಲ, ನನಗೆ ಏನು ಕೊಡಬೇಡ್ರಿ, ದಯಮಾಡಿ ನೀವು ಇಲ್ಲಿವರೆಗೆ ಅತ್ತಿದ್ದು, ನಕ್ಕಿದ್ದು, ಕುಣಿದಿದ್ದು, ನೀವು ಕೃಷ್ಣ 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 ಅಂತ ಅಂದ್ರಲ್ಲ, ಆನಂದ ಅನುಭವಿಸಿದ್ರಲ್ಲ, ಆನಂದದಲ್ಲಿ ಸ್ವಲ್ಪ ಕೊಡ್ರಿ ನಂಗೆ ಅಂತ ಕೇಳು ಅಂತ ಹೇಳಿದ್ದ. ಅದೇ ಪ್ರಕಾರ ಕೇಳಿಬಿಟ್ಟ. ಕೇಳಿದ ಕೂಡಲೇ ವ್ಯಾಸರಾಜರು ಆಶ್ಚರ್ಯದಿಂದ ನೋಡಿದ್ರಂತೆ. ಆಗ ಕನಕದಾಸರು ಹೇಳ್ತಾರೆ, ಕನಕ ಪೇಳಿದ ಕೊಟ್ಟ ವಚನವು ಮನದಿ ಯೋಚಿಸಿ ಕೊಡುವುದವಗೆ, ಅನುಜನಾತನು ನಿಮಗೆ ತಿಳಿದುದು ಚಿಂತೆಯ ಕಂದ. ಸ್ವಾಮಿ ಕೊಡ್ರಿ, ಇನ್ಯಾಕೆ ಆಲೋಚನೆ ಮಾಡ್ತೀರಿ? ಅವನು ಯಾರು ಬೇರೆ ಅಲ್ಲ, ಈ ಕೊಂಡಪ್ಪ ಸಾಕ್ಷಾತ್ ನೀವು ಪ್ರಹ್ಲಾದರಾಜನಾಗಿದ್ದಾಗ ಇವನು ಸಲ್ಲಾದ, ಈಗ ಕುರುಬನಾಗಿ ಹುಟ್ಟಿದ್ದಾನೆ, ಪ್ರಾರಬ್ಧಕ್ಕಾಗಿ ಅನುಗ್ರಹ ಮಾಡ್ರಿ ಅಂತ ಅಂದ್ಕೊಳ್ಳೆ ವ್ಯಾಸರಾಜರು ಭಾಳ ಆನಂದ ಆಗಿ, ಎನಲು ಮುನಿವರ ಮನದಿ ತಿಳಿದು ಜನಿತವಾದ ಆನಂದ ಲಾಭವ, ಮನಸ್ಸು ಪೂರ್ವಕ ಇತ್ತು ಕರುಣವ ಮಾಡಿತಾ ಪೊರೆದ. ತಕ್ಷಣದಲ್ಲಿ ವ್ಯಾಸರಾಜರು ಹೇಳಿದ್ರಂತೆ, ಕೊಂಡಪ್ಪ ನಿನ್ನ ಜನ್ಮ ಧನ್ಯ, ಏನೋ ಒಂದು ಬೇಡದಲೇ ಅಧ್ಯಾತ್ಮ ಚಿಂತನೆ ಬೆಳೆದಿಯಲ್ಲ, ಅದ ಕಾರಣ ನಿನ್ನ ಸ್ವರೂಪ ಅಂಥದ್ದು ಈ ಜನ್ಮದಲ್ಲಿಲ್ಲ, ಮುಂದಿನ ಜನ್ಮದಲ್ಲಿ ಈಗ ನಾವೇನು ಆನಂದ ಅನುಭವಿಸಿದ್ರಲ್ಲ 3, ಅದಕ್ಕಿಂತ ಮುಮ್ಮಡಿಯಾದ ಆನಂದ ಅನುಭವಿಸ್ತೀನಿ ಅಂತ ಆಶೀರ್ವಾದ ಮಾಡಿದ್ರಂತೆ. ಆ ಕೊಂಡಪ್ಪ ಇನ್ನು ಮುಂದೆ ಈ ಕುರಿ ಕಾಯೋದು ಎಲ್ಲ ಬಿಟ್ಟುಬಿಡು, ವಾದರಾಜರ ಸನ್ನಿಧಾನದಲ್ಲಿ ಸೇರಿಕೋ, ವಾದರಾಜ ಸೇವೆಯಲ್ಲಿ ನಿನ್ನ ಜನ್ಮ ಧನ್ಯ ಮಾಡಿಕೊ ಅಂತ ಹೇಳಿದಂತ. ಅದೇ ಪ್ರಕಾರ ವಾದಿರಾಜರ ಸೇವೆ ಮಾಡ್ತಾ ಕೊಂಡಪ್ಪ ಆ ಜನ್ಮ ಕಳೆದ. ಅದೇ ವಾದಿರಾಜರ ಶಿಷ್ಯನೇ ಕೊಂಡಪ್ಪ ಅಂತೇಳಿ, ಆ ಕೊಂಡಪ್ಪನೇ ಮುಂದೆ ಜಗನ್ನಾಥದಾಸರಾಗಿ ಹುಟ್ಟಿದ. ಅದಕ್ಕೆ ಮುಂಚೆ ಮತ್ತೆ ಬೇರೆ ಕನಕದ ಮೊದಲು ವಾದರ ಜಗನ್ನಾಥ ಅದನ್ನು ನೆನೆಸ್ಕೋತಾರೆ.
ಒತ್ತು ವ್ಯಾಸರಾಜನ ಅನುಗ್ರಹ ಮಾಡಿದ್ರಲ್ಲ ಏನಂತ, ನಿನಗೆ ಮುಂದಿನ ಜನ್ಮದಲ್ಲಿ ಖಂಡಿತ ನಾವೇನು ಆನಂದ ಅನುಭವಿಸಿವಿ ಅದಕ್ಕಿಂತಲೂ ಹೆಚ್ಚಿನ ಆನಂದ ನಿಂಗೆ ಬರ್ತದೆ ಅಂತ ಹೇಳಿದ್ರಲ್ಲ. ಈಗ ಹರಿಕಥಾಮೃತಸಾರ ಭಗವಂತ ಬರ್ತಾ ಇರೋದು, ಆ ಅಕ್ಷರಾಭಿಮಾನಿ ದೇವತೆಗಳು ನಾನು ಬರ್ತೀನಿ ಅಂತ ಕೂಗ್ತಾ ಇರೋದು ನೋಡಿಕೊಂಡು, ಹರಿಕಥಾಮೃತ ಸಾರ ಗುರುಗಳ ವ್ಯಾಸರಾಜ ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಆ ಹಿಂದಿನ ಜನ್ಮದಲ್ಲಿ ಕೊಂಡಪ್ಪನಾಗಿ ನಾನು ಇದ್ದಾಗ ನಿನಗೆ ಈ ಆನಂದ ಮುಂದಿನ ಜನ್ಮದಲ್ಲಿ ಆದ ಅಂತ ಹೇಳಿದ್ರಲ್ಲ, ಈಗ ಆನಂದ ಅನುಭವಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಯಾರು? ವ್ಯಾಸರಾಜರು. ಅವರ ಗುರುಗಳ ಕರುಣದಿಂದ ಈ ಹರಿಕಥಾಮೃತಸಾರ ರಚನೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಇದು ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ. ಇಂಥ ವ್ಯಾಸರಾಜರ ಪರಮಾನುಗ್ರಹಕ್ಕೆ ಪಾತ್ರನಾಗಿ ವ್ಯಾಸರಾಜರ ಅನುಗ್ರಹದಿಂದ ಕೊಂಡಪ್ಪ ಎಂಬ ವ್ಯಕ್ತಿಯೇ ಮುಂದೆ ಈ ಕಲಿಯುಗದಲ್ಲಿ ಜಗನ್ನಾಥ ದಾಸರಾಗಿ ಅವತಾರ ಮಾಡಿ ಹರಿಕಥಾಮೃತಸಾರ ರಚನೆ ಮಾಡಲಿಕ್ಕೆ ವ್ಯಾಸರಾಜರ ಆಶೀರ್ವಾದ ಕೂಡ ಕಾರಣ ಅಂತ ಸೂಚನೆ ಮಾಡ್ತಾ, ಗುರುಗಳ ಕರುಣದಿಂದ ಒಂದು ಸಾಧಾರಣವಾದ ಎಲ್ಲ ಗುರುಗಳನ್ನು ಸ್ಮರಣೆಗೆ ತರ್ತಕ್ಕಂಥ ಗುರು ಶಬ್ದವನ್ನು ಪ್ರಯೋಗ ಮಾಡಿದ್ರಂತೆ. ಇದಾದ ಮೇಲೆ ಇನ್ನೊಂದು ಹೇಳ್ತಾರೆ, ಜಗನ್ನಾಥದಾಸರಿಗೆ ಇನ್ನೊಂದು ಆನಂದ ಆಯ್ತಂತೆ. ಅದೇ ಜಗನ್ನಾಥದಾಸರು ಮುಂದೆ ಪುರಂದರದಾಸರ ಮನೆಯಲ್ಲಿ ಆಕಳ ಕರುವಾಗಿ ಹುಟ್ಟಿದ್ರಂತೆ. ಆಗ ಪುರಂದರದಾಸರ ಹಾಡುಗಳೆಲ್ಲ ಕೇಳ್ತಾಯಿದ್ರು. ಅದೇ ಆಕಳ ಕರು ಸ್ವಲ್ಪ ದಿವಸ ಹೋದ್ಮೇಲೆ ಮಗನಾಗಿ ಹುಟ್ಟಿದರು, ಪುರಂದರದಾಸರಿಗೆ ಮಗನಾಗಿ ಹುಟ್ಟಿದರು. ಆ ಮಗನಾಗಿ ಹುಟ್ಟಿದಾಗ ಪುರಂದರದಾಸರ ಸೇವೆ, ಯಂತ್ರೋದ್ಧಾರಕನ ಸೇವೆ ಮತ್ತು ಭಗವಂತನ ಸೇವೆ, ಪುರಂದರದಾಸರ ಹಾಡುಗಳನ್ನು ಶ್ರವಣ ಮಾಡೋದು, ಪುರಂದರದಾಸರು ಹೇಳ್ತಕ್ಕಂಥ ತತ್ವೋಪದೇಶ ಕೇಳೋದು, ಅದೆಲ್ಲ ಆನಂದ ಅನುಭವಿಸಿ ಈಗ ಹೇಳ್ತಾರೆ, ಗುರುಗಳ ಕರುಣದಿಂದ ಪುರಂದರದಾಸರ ಕರುಣದಿಂದ ಆಪನಿತು ಪೇಳವೆ. ನಾನು ಪುರಂದರದಾಸರ ಮನೆಯಲ್ಲಿ ಆಕಳ ಕರುವಾಗಿ, ಪುರಂದರದಾಸರ ಮನೆಯಲ್ಲಿ ಪುರಂದರದಾಸರಿಗೆ ಮಗನಾಗಿ ಹುಟ್ಟದೇ ಇದ್ದರೆ ನನಗೆ ಈ ಆನಂದ ಬರ್ತಿದ್ದಿಲ್ಲ. ಇವತ್ತು ಈ ಜ್ಞಾನ, ಈ ದಿವ್ಯವಾದ ಹರಿಕಥಾಮೃತ ರಚನೆಗೆ ಶಕ್ತಿ ಎಲ್ಲಿಂದ ಬಂತು? ಹಿಂದಿನ ಜನ್ಮದಲ್ಲಿ ಪುರಂದರದಾಸರಿಗೆ ಮಗನಾಗಿ ಹುಟ್ಟಿದಾಗ ಅವರ ಬಾಯಿಂದ ಕಥೆಗಳನ್ನು ಕೇಳಿದ್ದು, ಭಗವನ್ ಮಹಿಮೆಯನ್ನು ಕೇಳಿದ್ದು, ತತ್ವೋಪದೇಶ ಕೇಳಿದ್ದು, ಅವರು ಮಾಡಿದ ಹಾಡುಗಳನ್ನೆಲ್ಲ ಕೇಳಿದ್ದು, ಅದು ನನಗೆ ಇವತ್ತು ಫಲಿಸ್ತಾ ಇದೆ. ಅದೇ ಹರಿಕಥಾಮೃತಸಾರದ ರೂಪದಲ್ಲಿ ಬರ್ತಾದೆ. ಅಷ್ಟು ಅದನ್ನೇ ಹೇಳ್ತಾರೆ ಶ್ರೀಧರ ಬಿಟ್ಟರು, ಇದು ವ್ಯಾಸರಾಜರ ಒಲವು ಅಥವಾ ಪುರಂದರದಾಸರ ಅನುಗ್ರಹವು ಅಂತ ಹೇಳ್ತಾರೆ. ಯಾರು? ಶ್ರೀಧರ ವಿಠಲರು ತಮ್ಮ ಫಲಸ್ತುತಿಯಲ್ಲಿ ಜಗನ್ನಾಥದಾಸರಿಗೆ ಹರಿಕಥಾಮೃತಸಾರ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಇದು ವ್ಯಾಸರಾಜರ ಪರಮಾನುಗ್ರಹ ಆಗಿರಬೇಕು, ಇಲ್ಲ ಪುರಂದರದಾಸರ ಪರಮಾನುಗ್ರಹ ಆಗಬೇಕು, ಅಥವಾ ವಾದರಾಜರ ಕೋಶಕೊಪ್ಪು ಒಂದರಿ, ವಾದರಾಜರಿಗೆ ಸಮ್ಮತವಾಗುವ ರೀತಿಯಲ್ಲಿ ಹರಿಕಥಾಮೃತಸಾರ ನಮ್ಮ ಗುರುಗಳು ಶ್ರೀ ಗುರು ಜಗನ್ನಾಥದಾಸರ ರಚನೆ ಮಾಡಿದ್ದಾರೆ ಅಂಥೇಳಿ ಆ ಮಾತನ್ನು ಜ್ಞಾಪಕಕ್ಕೆ ತಂದು ಕೊಡ್ತಾರೆ. ಒಟ್ಟಿನ ಮೇಲೆ ಗುರುಗಳು ಅಂತಕ್ಕಂಥ ಒಂದು ಸಮಸ್ತ ಪದ, ಎಲ್ಲ ಗುರುಗಳನ್ನು ಸ್ಮರಣೆಗೆ ತರ್ತಕ್ಕಂಥ ಶಬ್ದವನ್ನು ಯಾಕೆ ಹಾಕಿದರು ಜಗನ್ನಾಥದಾಸ ಅಂದರೆ, ಅವರ ಒಂದೊಂದು ಜನ್ಮದಲ್ಲಿ ಮೂಲ ರೂಪದಲ್ಲಿ ಭಗವಂತ ಗುರುಸ್ಥಾನದಲ್ಲಿ ನಿಂತುಕೊಂಡು ಯಾವ ರೀತಿ ಅನುಗ್ರಹ ಮಾಡಿದ. ಮೊದಲನೇ ಮೂಲ ರೂಪದಲ್ಲಿ ನರಸಿಂಹದಾಸರಾಗಿದ್ದಾಗ, ನರಸಿಂಹ ಅಂತಕ್ಕಂಥ ಹೆಸರಿನಿಂದ ಕರ್ಮಜ ದೇವತೆಯಾಗಿದ್ದಾಗ ಮೋಹಿನಿ ರೂಪದಿಂದ ಭಗವಂತ ಅನುಗ್ರಹ ಮಾಡಿದ. ಆ ಗುರುಗಳ ಕರುಣದಿಂದ ಕೃತಯುಗದಲ್ಲಿ ಪ್ರಹ್ಲಾದನಿಗೆ ತಮ್ಮನಾಗಿದ್ದಾಗ ಪ್ರಹ್ಲಾದರಾಜರ ಪರಮಾನುಗ್ರಹದಿಂದ ಹರಿಕಥಾಮೃತಸಾರ ರಚನೆ ಮಾಡ್ತಕ್ಕಂಥ ಜ್ಞಾನ ಬಂತು. ಶಲ್ಯನಾಗಿ ಅವತಾರ ಮಾಡಿದಾಗ ಕೃಷ್ಣನ ಪರಮಾನುಗ್ರಹದಿಂದ ಇದು ಸಿದ್ಧಿಯಾಯಿತು. ಕಲಿಯುಗದಲ್ಲಿ ವಾದರಾಜರಿಗೆ ವ್ಯಾಸರಾಜರ ಕುರುಬನಾಗಿ ಹುಟ್ಟಿದಾಗ ವ್ಯಾಸರಾಜರ ಪರಮಾನುಗ್ರಹದಿಂದ ಈ ಹರಿಕಥಾಮೃತಸಾರ ರಚನೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ತು. ಆಮೇಲೆ ಪುರಂದರದಾಸರಿಗೆ ಮಗನಾಗಿ ಹುಟ್ಟಿದ್ರಿಂದ, ಅವರ ತತ್ವವನ್ನು ಕೇಳಿದ್ರಿಂದ ಹರಿಕಥಾಮೃತಸಾರ ರಚನೆ ಮಾಡಲಿಕ್ಕೆ ಯೋಗ್ಯತೆ ಬಂತು. ಅದು ಗುರುಗಳ ಕರುಣ. ಪುರಂದರದಾಸರು ಎಂಬ ಕರುಣದಿಂದ, ನಂತರದಲ್ಲಿ ಅದಕ್ಕೆ ಹಿಂದೆ ವ್ಯಾಸರಾಜರು ಎಂಬ ಗುರುಗಳ ಕರುಣೆಯಿಂದ, ಅದಕ್ಕೆ ಹಿಂದೆ ಶಲ್ಯನಾಗಿದ್ದ ಕೃಷ್ಣ ಎನ್ನುವ ಗುರುಗಳ ಕರುಣೆಯಿಂದ, ಅದಕ್ಕೆ ಹಿಂದೆ ಪ್ರಹ್ಲಾದರಾಜ ಎಂತಕ್ಕಂಥ ಗುರುಗಳ ಕರುಣೆಯಿಂದ, ಅದಕ್ಕೆ ಮೂಲ ರೂಪದಲ್ಲಿ ಮೋಹಿನಿ ರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ನಾರಾಯಣ ವಾಸುದೇವ ಇದ್ದಾನಲ್ಲ, ಅವನ ಆ ಅಂಬೋ ಗುರುಗಳ ಕರುಣೆಯಿಂದ ಈ ಹರಿಕಥಾಮೃತಸಾರ ರಚನೆ ಮಾಡ್ತಾಯಿದ್ರಿ. ಎಲ್ಲಿಂದರೆ ನನ್ನಂಥ ಅಲ್ಪನಿಗೆ ಇಂಥ ಅಪೂರ್ವವಾದ ಗ್ರಂಥ ಹೊರಗೆ ಬರೋದು ಅಂದರೆ ನನ್ನಿಂದ. ಇದಕ್ಕೆಲ್ಲ ಕಾರಣ ಮೋಹಿನಿ ರೂಪಿಯಾದ ಗುರು ನನ್ನ ಕಾರಣ, ಪ್ರಹ್ಲಾದರಾಜ ಎಂತಕ್ಕಂಥ ಗುರು ಕಾರಣ, ವ್ಯಾಸರಾಜರು ಅಂತಕ್ಕಂಥ ಗುರು, ಕೃಷ್ಣ ಎನ್ನುವ ಗುರು ಕಾರಣ, ಶಲ್ಯರಾಜ ಅಂತಕ್ಕಂಥ ಗುರು ಕಾರಣ, ಕೊಂಡಪ್ಪ ವ್ಯಾಸರಾಜರು ಅಂತಕ್ಕಂಥ ಗುರುಗಳ ಕಾರಣ, ಪುರಂದರದಾಸರು ಅಂತಕ್ಕಂಥ ಗುರುಗಳ ಕಾರಣ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಸಮಾಪ್ತಿ ಮಾಡೋಣ. ಮತ್ತೆ ಮುಂದೆ ನಾಳೆ ನೋಡೋಣ.